ನಮ್ಮ ದೇಶದ 4 ರಾಜ್ಯಗಳಲ್ಲಿ ಪ್ರಮುಖವಾಗಿ ದಾಳಿ ಮಾಡ್ತಾ ಇದೆ ಪಾಕಿಸ್ತಾನ. ನಮ್ಮ ಜೊತೆಗೆ ಈಗ ಪಂಜಾಬ್ನಿಂದ ಪ್ರೊಫೆಸರ್ ಧರಣ್ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅವರನ್ನೇ ಮಾತನಾಡಿಸೋಣ. ನಮಸ್ಕಾರ ಪ್ರೊಫೆಸರ್ ಸರ್. ನಮಸ್ಕಾರ. ನಮಸ್ಕಾರ. ಏನಾಗ್ತಾ ಇದೆ, ನೀವಿರುವಂತ ಭಾಗದಲ್ಲಿ ಯಾವ ರೀತಿಯಾಗಿ ಡ್ರೋನ್ ದಾಳಿ ನಡೀತಾ ಇದೆ, ನಿಮಗಿರುವಂತ ಮಾಹಿತಿಗಳು ಏನಿದೆ ಅಲ್ಲಿ? ಚಂಡೀಗಢದಲ್ಲಿ ಇದ್ದೀನ್ರಿ ನಾನು. ಚಂಡೀಗಢ ಸೆಕ್ಟರ್ 41ರಲ್ಲಿ ನಮ್ಮ ಮನಿ ಇದೆ ರೀ, ಮತ್ತು 46ರಲ್ಲಿ ನಮ್ಮ ಕಾಲೇಜ್ ಇದೆ ರೀ. ಕಾಲೇಜ್ನಲ್ಲಿ ನಾನು ಸೋಶಾಲಜಿ ಅಸೋಸಿಯೇಟ್ ಪ್ರೊಫೆಸರ್ ಇದ್ದೇನ್ರಿ. ಈಗ ನಾನು ಇಲ್ಲಿ 20 ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೇನ್ರಿ. ಪ್ರಥಮವಾಗಿ ಈ ರೀತಿಯಾದ ಘಟನೆ ನಾವು ನೋಡ್ತಾ ಇದ್ದೇವ್ರಿ. 2 ದಿವಸಗಳಿಂದ ನಿರಂತರವಾಗಿ 2 ದಿವಸ ಆಯ್ತ್ರಿ. ಮಧ್ಯಾಹ್ನ ಬಹಳ ಟೆನ್ಷನ್, ಮತ್ತು ಸಂಜೆ ಆದ ತಕ್ಷಣ 7ರಿಂದ ಬೆಳಗ್ಗೆ 7ರವರೆಗೆ ಬ್ಲಾಕ್ಔಟ್ ಮಾಡ್ತಾ ಇದಾರೆ. ಮತ್ತು ಹೇಳ್ಬೋದಾ ಸರ್, ಹೇಗೆ ಏನಿದೆ ಪರಿಸ್ಥಿತಿಯಲ್ಲಿ? ನೀವು ಹೇಳ್ತಾ ಇದ್ರಿ ಸಂಜೆ 7 ಗಂಟೆಯಿಂದ ಬೆಳಗಿನ 7ರವರೆಗೂ ಕೂಡ ಬ್ಲಾಕ್ಔಟ್ ಆಗುತ್ತೆ ಅಂತ ಹೇಳಿ. ಶಬ್ದಗಳು ಕೇಳಿಸ್ತಾ ಇದೆಯಾ ಸರ್? ಅಲ್ಲಿ ಡ್ರೋನ್ಸ್ಗಳು ಬರ್ತಾ ಇರುವಂತದ್ದು ಕಾಣಿಸ್ತಾ ಇದೆಯಾ? ಹಾ, ಹೌದ್ರಿ. ಬೆಳಗ್ಗೆ ಅಂದ್ರೆ 1:30 ರಾತ್ರಿ ಕಾಣಿಸ್ತಿದ್ರೆ, ನಾನು ಇವತ್ತು ರಾತ್ರಿ ನೋಡಿದೆ 2 ಡ್ರೋನ್ ಮೂವ್ಮೆಂಟ್ ನೋಡಿದೆ. ಮತ್ತು ಅದನ್ನ ಕೌಂಟರ್ ಮಾಡಕ್ಕೆ ಏರ್ ಡಿಫೆನ್ಸ್ ಸೌಂಡ್ ಬರುತ್ತಾರೆ ಅಟ್ ದ ಸೇಮ್ ಟೈಮ್, ಅವಾಗ ಬರ್ತಾ ಇರ್ತದೆ. ಮತ್ತು ಈಗ ನಮ್ಮ ಇಂಡಿಯನ್ ಏರೋಪ್ಲೇನ್ ಮೂವ್ಮೆಂಟ್ ಜಾಸ್ತಿ ರೀ ನಮ್ಮ ಚಂಡೀಗಢ ಮೇಲೆ. ಯಾಕಂದ್ರೆ ಚಂಡೀಗಢದಲ್ಲಿ ಏರ್ ಬೇಸ್ ಇದೆ ರೀ, ಮತ್ತು ಚಂಡೀಗಢದಿಂದ 50 ಕಿಲೋಮೀಟರ್ ಅಂಬಾಲಾ ಇದೆ ರೀ. ಹಿಂಗಾಗಿ ಅಂಬಾಲಾದಲ್ಲಿಯೂ ಏರ್ ಬೇಸ್ ಇರೋದ್ರಿಂದ ಮೂವ್ಮೆಂಟ್ ಬಹಳ ಇಲ್ಲಿ ಪ್ಲೇನ್ ಮೂವ್ಮೆಂಟ್ ಬಹಳ ನಡೀತಾ ಇದೆ ರೀ. ಬಟ್ ರಾತ್ರಿ ಎಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಲ್ಲ, ಇವೆಲ್ಲ ಶಬ್ದಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಒಂಥರ ಭಯ ಇರುತ್ತೆ ಸರ್ ಅಲ್ಲಿ? ಭಯ ಅಂದ್ರೆ ಮಕ್ಕಳಿಗೆ ಒಂದ್ ಸ್ವಲ್ಪ ಇದು ಆಗುತ್ತೆ. ಅವ್ರಿಗೆ ನಾವು ಮೊದಲೇ ಕೌನ್ಸಿಲ್ ಮಾಡ್ತೇವ್ರಿ, ಮಕ್ಕಳಿಗೆ ಹೇಳ್ತೇವೆ ಈ ರೀತಿಯಾಗಿ ಹೆದರಬಾರ್ದು, ನಾವು ಗಟ್ಟಿಯಾಗಿರ್ಬೇಕು, ಧೈರ್ಯವಾಗಿರ್ಬೇಕು, ಇದು ದೇಶದ ಸೇವೆ, ಈ ರೀತಿಯಾಗಿ ಭಾವನೆ ಹುಟ್ಟಿಸ್ತಾ ಮಕ್ಕಳಲ್ಲಿ ಯಾವ ಭಯ ಇರಲ್ರಿ. ಮತ್ತು ಸಿವಿಲ್ ಡಿಫೆನ್ಸ್ ಅಂತ ಚಂಡೀಗಢದಲ್ಲಿ DC ಸಿವಿಲ್ ಡಿಫೆನ್ಸ್ ಅಂತ ಒಂದು ಇದು ಮಾಡ್ಯಾರ್ರಿ, ಗ್ರೂಪ್ ಮಾಡ್ಯಾರ್ರಿ, ಇವತ್ತೇ ಸ್ಟಾರ್ಟ್ ಮಾಡ್ಯಾರ್ರಿ. ಅವ್ರು ವಾಲಂಟಿಯರು ಮನಿಗೆ ಹೋಗಿ ಮಕ್ಕಳಿಗೆ ಮತ್ತು ಬುಜುರ್ಗ ಅಂತ ಮುದುಕರು ಇರ್ತಾರಲ್ರಿ, ಹಾರ್ಟ್ ಪೇಷಂಟು, ಅವ್ರಿಗೆ ಒಂದ್ ಸ್ವಲ್ಪ ಧೈರ್ಯ ಹೇಳೋದು, ಈ ಕೆಲಸ ನಡೆದಿದ್ದಾರೆ. ಧರಣ್ ಅವರು ಸರ್, ಈಗ ನೀವು ಪ್ರೊಫೆಸರ್ ಆಗಿದ್ದೀರಾ, ನಿಮ್ಮ ಕಾಲೇಜುಗಳಿಗೆ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ. ಆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಈ ರೀತಿಯಾದಂಥ ಬೆಳವಣಿಗೆ ಬಗ್ಗೆ? ಆ ವಿದ್ಯಾರ್ಥಿಗಳು ಕೂಡ ನಿಮ್ಮ ಹತ್ರ ಕೇಳ್ತಾ ಇರ್ತಾರ ಧರಣ್ ಸರ್? ಜಿ, ಅವ್ರು ಕೇಳ್ತಾರ್ರಿ. ಮತ್ತು ಈಗ ಎಕ್ಸಾಮ್, ನಮ್ಮ ಫೈನಲ್ ಸೆಮಿಸ್ಟರ್ ಎಕ್ಸಾಮ್ ನಡೆದಿದ್ದು ರೀ, ಅದು ಕ್ಯಾನ್ಸಲ್ ಮಾಡಿ ಮುಂದೆ ಹಾಕ್ಬಿಟ್ಟಾರ್ರಿ, ಇನ್ನು 15 ದಿವಸ ನಂತರ ಅಂತ ಹೇಳ್ಯಾರ್ರಿ. ಹಿಂಗಾಗಿ ಹುಡುಗರಲ್ಲಿ ಒಂದ್ ಸ್ವಲ್ಪ ಆಯ್ತು, ಎಕ್ಸಾಮ್ ಮುಂದೆ ಹೋಗ್ಯದಂತ ಮನೆಯಲ್ಲಿ ಕುಂತಾರ್ರಿ. ಬಟ್ ಮಕ್ಕಳಲ್ಲಿ ದೇಶ ಪ್ರೇಮ, ದೇಶಕ್ಕಾಗಿ ಹೋರಾಡುವ ಪ್ರೇಮ, ಅದೆಂತ ಪರಿಸ್ಥಿತಿ ಬಂದ್ರು ನಾವು ಹೋರಾಡ್ತೀವಂತ ಒಂದು ಭಾವನೆ ಇದೆ ರೀ ಹುಡುಗರಲ್ಲಿ. ನಾ ಅದು ನೋಡಿನ್ರಿ, ದೇಶ ಪ್ರೇಮ ಜಾಸ್ತಿ ರೀ. ಮತ್ತು ಇಲ್ಲಿ ನಮ್ಮ ಕಾಲೇಜ್ನಲ್ಲಿ 60ರಿಂದ 70% ಪಂಜಾಬ್ ಹುಡುಗರು ಬರ್ತಿರ್ತಾರೆ, ಸರ್ದಾರ್ ಜನರು. ಅವರಲ್ಲಿ ಹುಟ್ಟುತ್ತಲೇ ಇರ್ತೈತ್ರಿ ಅದು ಸ್ವಭಾವ, ದೇಶದ ಪ್ರೇಮ ಬಾಳ್ರಿ ಅವ್ರಿಗೆ. ಹಿಂಗಾಗಿ ಹೆದರಲ್ರಿ ಇವ್ರು ಜನ, ಬಹಳ ಧೈರ್ಯ ಇರ್ತೈತ್ರಿ. ಮತ್ತು ಪಂಜಾಬದಲ್ಲಿ ಕೆಲವೊಂದು ಹಳ್ಳಿಗಳದಾವ್ ಸರ್, ಅದು ಬಾರ್ಡರ್ ಏರಿಯಾದಲ್ಲಿ, ಫಿರೋಜ್ಪುರ್, ಗುರ್ದಾಸ್ಪುರ್, ಅವರು ಹಳ್ಳಿನೇ ಖಾಲಿ ಮಾಡ್ತಾ ಇಲ್ರಿ. ಅವ್ರು ನಾವೇ ಇಲ್ಲೇ ಇರ್ತೇವೆ, ನಾವು ಹಳ್ಳಿ ಖಾಲಿ ಮಾಡಲ್ಲ, ನಾವು ಆರ್ಮಿ ಜನರಿಗೆ ಸೇವೆ ಮಾಡ್ತೇವೆ ಅಂತ ಕುಂತಾರ್ರಿ ಅವ್ರು. ಅಷ್ಟು ಧೈರ್ಯ ಇವ್ರಿ ಅವ್ರದ್ದು. ನೀವು ಅಲ್ಲೆಲ್ಲೂ ಬಂದು ಏನು ಬಿದ್ದಿಲ್ವಾ ಸರ್? ಈ ಡ್ರೋನ್ಗಳನ್ನೆಲ್ಲ ಹೊಡೆದು ಹಾಕಿದ ನಂತರ ಅವುಗಳ ಏನಾದ್ರು ಬಿದ್ದಿದಾವ? ಇಲ್ರಿ, ಚಂಡೀಗಢದಲ್ಲಿ ಯಾವುದೇ ಇದು ಡ್ರೋನ್ ಬಿದ್ದಿಲ್ರಿ. ಬೀಳೋಕ್ಕಿಂತ ಮುಂಚೆನೆ ಅದನ್ನ ನಾಶ ಮಾಡ್ಬಿಟ್ಟಾರ. ಆಕ್ಚುಲಿ ಚಂಡೀಗಢವರೆಗೆ ಅಪ್ರೋಚು ಆಗಿಲ್ರಿ, ಅವ್ರು ದಾರಿಯಲ್ಲೇ ಹೊಡೆದ್ ಬಿಟ್ಟಾರೆ ಅದು. ಅಂದ್ರೆ ಪಂಜಾಬದ ಮಧ್ಯದಲ್ಲೇ ಅಲ್ಲೇ ಬಿದ್ದವ್ರಿ ಅವು. ಚಂಡೀಗಢ ಬಂದೇ ಇಲ್ರಿ ಅದು. ನಿಮಗೆ ಚಂಡೀಗಢದಿಂದ ಕಾಣಿಸುತ್ತಾ ಸರ್ ಅದು ಎಲ್ಲವೂ ಕೂಡ? ಎಸ್ ಸರ್, ನಮ್ಮ ಮನೆ 2ನೇ ಫ್ಲೋರ್ ಇಂದ ಇರುವಾಗ ನಾವು ಮ್ಯಾಗಿಂದ ನೋಡಿದೆ ನಾನು ಇವತ್ತು. ಡ್ರೋನ್ ಮೂವ್ಮೆಂಟ್ ನಡೆದಿದ್ದಾರೆ. ಅಂದ್ರೆ ಒಂದು 20-30 ಕಿಲೋಮೀಟರ್, ಅಂದ್ರೆ ಹುಷಾರ್ಪುರ್ ಅಥವಾ ರೋಪಡ್ ಮೇಲೆ ಇರಬಹುದ್ರಿ ಅದು, ನನಗಂತ ಮಟ್ಟಿಗೆ. ನಿಮ್ಮನ್ನೆಲ್ಲ ಹೇಗೆ ಅಲರ್ಟ್ ಮಾಡಿ ಇಟ್ಕೊಂಡಿದ್ರೆ, ಏನ್ ಮಾಡ್ಬೇಕು ಅಂತ ಹೇಳಿದಾರೆ ನಿಮ್ಗೆಲ್ಲ ಅಲ್ಲಿ? ನಮ್ಮ ಕಾಲೇಜ್ನಲ್ಲಿ ನಮ್ಮ ಡೈರೆಕ್ಟರ್ ಹೈಯರ್ ಎಜುಕೇಶನ್ ನಿರ್ದೇಶದ ಪ್ರಕಾರ ನಾವು ನಮ್ಮ ಚಂಡೀಗಢ ಬಿಟ್ಟು
ಹೊರಗಡೆ ಹೋಗೋ ಒಪ್ಪಿಗೆ ಇಲ್ರಿ. ನಮ್ಮ ಕ್ಯಾಶುವಲ್ ಲೀವ್ ಎಲ್ಲ ಕ್ಯಾನ್ಸಲ್ ಮಾಡ್ಯಾರ್ರಿ. ಮೂರನೇದ್ದು ಸರ್ಕಾರದ ನಿರ್ದೇಶಗಳನ್ನ ನಾವು ಪಾಲನೆ ಮಾಡ್ಬೇಕಂದ್ರೆ ಅಲ್ಲಲ್ಲ ಈ ತರ ಸೈರನ್ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳಿದಾರೆ, ಯಾವ ರೀತಿಯಾಗಿ ಅಲರ್ಟ್ ಆಗಕ್ಕೆ? ಸೈರನ್ ಬಂದಾಗ ನಮಗೆ 3 ದಿವಸದ ಹಿಂದೆ ನಮ್ಗೆ ಪ್ರಾಕ್ಟೀಸ್ ಮಾಡಿಸಿದ್ರಿ. ಸೈರನ್ ಬಂದಾಗ ಮನೆಯಲ್ಲೇ ಇರ್ಬೇಕು, ಬಾಲ್ಕನಿಯಲ್ಲಿ ಹೋಗಬಾರ್ದು, ಮಕ್ಕಳಿಗೆ ಬಾಲ್ಕನಿಯಲ್ಲಿ ಬಿಡಬಾರ್ದು, ಮತ್ತು ಲೈಟ್ ಎಲ್ಲ ಬಂದ್ ಮಾಡಿಬಿಡ್ಬೇಕು, ಜನರೇಟರ್ ಸ್ಟಾರ್ಟ್ ಮಾಡಬಾರ್ದು, ಯಾವುದೇ ರೆಫ್ರಿಜರೇಟರ್ ಸ್ಟಾರ್ಟ್ ಮಾಡಬಾರ್ದು. ಈ ರೀತಿಯಾಗಿ ನಿರ್ದೇಶ ಮಾಡ್ಯಾರ್ರಿ. ಅದ್ರದ್ದು ಪಾಲನೆ ಎಲ್ಲರೂ ಮಾಡ್ತಾರ್ರಿ ಇಲ್ಲಿ. ಓಕೆ ಓಕೆ ಓಕೆ, ಧನ್ಯವಾದಗಳು ಧರಣ್ ಸರ್. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ.